ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಆಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಆಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನು, ಸಲಹೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನು ರೆಗ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಹೆಲ್ದಿಯಾಗಿರಬೇಕು ಅಂತ ಆದರೆ ನಮಗೆ ದಿನನಿತ್ಯದ ಆ್ಯಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಹಾರ್ಟ್ ಹೆಲ್ತನ್ನ ನಾವು ಕಾಪಾಡ್ಕೊಳ್ತಾ ಬರಬೇಕು ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಎವ್ರಿ ಡೇ ಇರಲೇಬೇಕಾಗತ್ತೆ. ಆದರೆ ಎಲ್ಲರೂ ಕೂಡ ಪ್ರತಿನಿತ್ಯ ಎಕ್ಸಸೈಸ್ ಮಾಡಲಿಕ್ಕಾಗಲ್ಲ, ಜಿಮ್ಗೆ ಹೋಗ್ಲಿಕ್ಕಾಗಲ್ಲ, ಬ್ಯುಸಿ ಶೆಡ್ಯೂಲಲ್ಲಿ ಮನೆಯಲ್ಲೂ ಕೂಡ ಎಕ್ಸಸೈಸ್ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ರೆಗ್ಯುಲರ್ ಮೂಮೆಂಟ್ಸನ್ನು ಹೇಗೆ ನಮ್ಮ ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಇದರಿಂದ ಹಾರ್ಟ್ ಹೆಲ್ತನ್ನು ಯಾವ ರೀತಿ ಕಾಪಾಡ್ಕೋಬಹುದು, ಇದೆಲ್ಲವನ್ನು ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಅಭಿಜಿತ್ ವಿಲಾಸ್ ಕುಲಕರ್ಣಿ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮತ್ತು ಎಲೆಕ್ಟ್ರೋಫಿಸಿಯಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್ ಹಾರ್ಟ್ ಇನ್ಸ್ಟಿಟ್ಯೂಟ್, ಬೆಂಗಳೂರಿನಿಂದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ಅನುಪಮಾ ವಿ ಹೆಗ್ಡೆ ಅವರು, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಡಿ ಅವರು, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಯಶವಂತಪುರದಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಅಭಿಜಿತ್ ಅವರೇ, ಮೊದಲಿಗೆ ಈಗ ಹಾರ್ಟ್ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು, ಹಾರ್ಟನ್ನು ಹೆಲ್ದಿಯಾಗಿ ಇಟ್ಕೋಬೇಕು ಅಂತಂದರೆ ಮೂವ್ಮೆಂಟ್ಸ್ ಅನ್ನೋದು ಬಹಳ ಎಸೆನ್ಷಿಯಲ್ಲ, ಹೇಗೆ ಅಂತ ಡಾಕ್ಟರ್? ಹೌದು, ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದರೆ ಹಾರ್ಟ್ ಅಟ್ಯಾಕ್ಸ್ ಆಗೋಕ್ಕೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋಕ್ಕೆ ನಾವು ಮೂಮೆಂಟ್ ಮಾಡದೇ ಇದ್ದರೆ, ಅಂದರೆ ಸೆಡೆಂಟ್ರಿ ಆಗಿದ್ದರೆ ತುಂಬ ರಿಸ್ಕ್ ಜಾಸ್ತಿ ಆಗುತ್ತೆ. ಈಗ ಮೂಮೆಂಟ್ ಅಂದರೆ ಎಕ್ಸಸೈಸ್ ಮಾಡೋ ಮುಂಚೆ ಮೂಮೆಂಟು, ಸೊ ಮೂಮೆಂಟ್ದೇ ಎಕ್ಸ್ಟೆನ್ಷನ್ ಅಂದರೆ ಎಕ್ಸಸೈಸು. ಸೊ ಹಾಗಾಗಿ ಬೇಸಿಕ್ ಮೂಮೆಂಟ್ಸ್ ನಾವೆಲ್ಲ ಅಳವಡಿಸ್ಕೊಂಡ್ರೆ ಅದು ಒಂದು ಲೆಸರ್ ಫಾರ್ಮ್ ಆಫ್ ಎಕ್ಸಸೈಸೇ ಹೌದು. ಸೊ ಅದ್ರ ಜೊತೆ ಆ ಥರ ಮಾಡೋದ್ರಿಂದ ವೆಯ್ಟ್ ಕಂಟ್ರೋಲಲ್ಲಿರುತ್ತೆ, ನಮಗೆ ಒಂದು ಒಳ್ಳೆ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ಓವರಾಲ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಊಟ ಎಲ್ಲ ಮಿತಿಯಿಂದ ಇಟ್ಕೊಂಡು ಅದ್ರ ಜೊತೆ ಎಕ್ಸಸೈಸ್ ಮಾಡಿದರೆ ಬಾಡಿ ಬಿಲ್ಡಿಂಗ್ ಆಗಿ ಮಸಲ್ಸ್ ವಿಲ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ವೆಯ್ಟ್ ಅಂತ ನಾವು ಹೇಳ್ತೀವಿ. ಈ ಥರ ಮಾಡಿದರೆ ಈ ಎಲ್ಲ ನಾವು ಪ್ಯಾರಾಮೀಟರ್ಸ್ ಚೆನ್ನಾಗಿ ಇಟ್ಕೊಂಡಿದ್ರೆ ಲಾಂಗ್ ಟರ್ಮಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೆ ತುಂಬ ಮುಖ್ಯ ಆಗುತ್ತೆ. ಸೊ ಓವರಾಲ್ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಕೂಡ ಯಾರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಡೈಲಿ ಒಂದಿಷ್ಟು ಸ್ಟೆಪ್ಸು ಎಲ್ಲ ಮಾಡಿಕೊಂಡು ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಓವರಾಲ್ ಅವ್ರ ಮೂಡ್ ಚೆನ್ನಾಗಿರುತ್ತೆ, ಸ್ಟ್ರೆಸ್ಸು ಆಮೇಲೆ ಆ್ಯಂಗ್ಸೈಟಿ ಕಮ್ಮಿ ಇರುತ್ತೆ. ಇವೆಲ್ಲ ಅಡ್ವಾಂಟೇಜಸ್ಸು ಮೂಮೆಂಟ್ ಮಾಡ್ತಾ ಇರೋವಂಥ ಜನರಿಗೆ ಇರುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೆ ಪ್ರಮೋಷನ್ ಆಗುತ್ತೆ. ಓಕೆ ಡಾಕ್ಟರ್ ಅನುಪಮಾ ಅವರೇ, ಈಗ ಕೆಲವ್ರಿಗೆ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಯಾವ ಒಂದು ನಿಗದಿತ ಸಮಯವನ್ನು ಕಾಪಾಡ್ಕೊಳ್ಳಿಕ್ಕೆ ಆಗಲ್ಲ ಎಕ್ಸಸೈಸ್ ಮಾಡಲಿಕ್ಕೆ. ಅಂಥವರಿಗೆ ನೀವು ವಾರದಲ್ಲಿ ಇಷ್ಟವರು ಮೀಸಲಿಡಲೇಬೇಕು ಅಂತ ಇದ್ದರೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್? ಎಷ್ಟು ಪ್ರಮಾಣದಲ್ಲಿ ಎಕ್ಸಸೈಸನ್ನು ಅವ್ರು ಮಾಡಲೇಬೇಕಾಗತ್ತೆ? ಈಗ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ACC/AHA ಗೈಡ್ಲೈನ್ಸ್ ಪ್ರಕಾರ ವಾರಕ್ಕೆ ಮಿನಿಮಮ್ 150 ನಿಮಿಷ, ಅಂದರೆ ದಿನಕ್ಕೆ 30 ನಿಮಿಷ, ವಾರದಲ್ಲಿ 5 ದಿವಸವಾದರೂ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಅಂದರೆ ವಾಕಿಂಗ್, ಸ್ವಿಮ್ಮಿಂಗ್, ಡಾನ್ಸಿಂಗ್ ಇಂಥದ್ದಲ್ಲಿ ಮಾಡೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ. ಈಗ ನೀವು ಇಂಥ ಬೆಳಗ್ಗೆನೇ ವಾಕಿಂಗ್ ಮಾಡಲಿಕ್ಕಾಗಿಲ್ಲ, ಸಾಯಂಕಾಲ ಮಾಡಿ, ಇಲ್ಲ ಸಂಜೆ ಮಾಡಲ್ಲ ರಾತ್ರಿ ಮಾಡಿ. ಮತ್ತು ಆದಷ್ಟು ಮಟ್ಟಿಗೆ ಕೆಲಸ ಮಾಡಬೇಕಾದ್ರು, ಈಗ ಹೆಂಗಸರು ಕೆಲಸ ಮಾಡ್ತಾ ಇರ್ತಾರೆ, ಆಫೀಸ್ನಲ್ಲಿ ಬಂದು ನಮ್ಗೆ ವಾಕಿಂಗ್ ಮಾಡೋಕ್ಕೆ ಆದಷ್ಟು ಮಟ್ಟಿಗೆ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಾಕ್ ಮಾಡಿ, ಮೆಟ್ಲುಗಳನ್ನು ಬಳಸಿ, ಹೀಗೆ ನೀವು ಇಂಟೆನ್ಸಿಟಿ ಆಫ್ ಎಕ್ಸಸೈಸ್ನ ಮೇಂಟೈನ್ ಮಾಡ್ಕೊ, ಅಂದರೆ ಅಟ್ಲೀಸ್ಟ್ ದಿನಕ್ಕೆ 8,000ದಿಂದ 10,000 ಹೆಜ್ಜೆಗಳನ್ನು ಬಳಸಬೇಕು ಅನ್ನೋದು ಇದು ಗೈಡ್ಲೈನ್ಸ್ ಪ್ರಕಾರ. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ಪ್ರದೀಪ್ ಅವರೇ, ಈಗ ಮಾಡರೇಟ್ ಇಂಟೆನ್ಸಿಟಿ ಆ್ಯಕ್ಟಿವಿಟಿ ಅಂತ ಅಂದರೆ ಯಾವ ರೀತಿಯ ಎಕ್ಸಸೈಸ್ಗಳು ಕೌಂಟ್ ಆಗುತ್ತೆ ಆ್ಯಂಡ್ ಅದು ಕೂಡ ಶ್ರಮದಾಯಕವಾಗೇ ಇರಬೇಕಾಗತ್ತಾ, ಹೇಗೆ ಅಂತ ಡಾಕ್ಟರ್? ಇಲ್ಲ, ಮಾಡರೇಟ್ ಇಂಟೆನ್ಸಿಟಿ ಆ್ಯಕ್ಟಿವಿಟಿ ಅನ್ನೋದು ಇಟ್ ಈಸ್ ಆಲ್ ಸೈಜ್ ಫಿಟ್ಸ್ ಎವ್ರಿಬಡಿ ಅಂತಲ್ಲ. ಒಬ್ಬೊಬ್ಬರಿಗೆ ಲೆವೆಲ್ ಆಫ್ ಫಿಟ್ನೆಸ್ ಬೇರೆ ಇರುತ್ತೆ, ಎಷ್ಟು ವ್ಯಾಯಾಮ ಮಾಡಬೇಕು ಅನ್ನೋದು ಡಿಫರ್ ಆಗುತ್ತೆ. ನಾರ್ಮಲಿ ನಾವು ಈಗ ಮಾಡರೇಟ್ ಇಂಟೆನ್ಸಿಟಿ ಅಂದರೆ ಅವರ್ ಹಾರ್ಟ್ ರೇಟ್ ಶುಡ್ ಬಿ ಅರೌಂಡ್ 120 beats per minute. ಅಂದರೆ ಫಾರ್ ಸಂಬಡಿ ಹೂಸ್ ಅರೌಂಡ್ 40-50 years ಹೂಸ್ ಬೇಸ್ ಲೈನ್ ಹಾರ್ಟ್ ರೇಟ್ ಒಂದು 60 to 70 ಇದ್ದರೆ ಇಟ್ ಶುಡ್ ಗೋ ಅಪ್ ಟು by 50% of maximum expected. ಸೊ ಅಷ್ಟೊಂದು ಎಕ್ಸಸೈಸ್ ಇಂಟೆನ್ಸಿಟಿ ಇರಬೇಕು. ಇದು ಎಲ್ಲರೂ ಒಂದು ಸ್ಮಾರ್ಟ್ ವಾಚ್ ಹಾಕ್ಕೊಂಡು ಎಲ್ಲರೂ ಹಾರ್ಟ್ ರೇಟ್ ನೋಡಿಕೊಂಡೇ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಸೊ ಜನರಲಿ ವಾಟ್ ವಿ ಸಜೆಸ್ಟ್ ಇಸ್ ಯು ಹ್ಯಾವ್ ಟು ಡೂ ಎಕ್ಸಸೈಸ್
ವಿಚ್ ಮೇಕ್ಸ್ ಯು ಲಿಟಲ್ ಬ್ರೆತ್ಲೆಸ್, ಬಟ್ ನೀವು ಮಾತಾಡೋಕ್ಕೆ ಇದು ಇರಬೇಕು. ಯು ಶುಡ್ ಬಿ ಏಬಲ್ ಟು ಟಾಕ್. ಈಗ ನಾವು ಜೋರಾಗಿ ಓಡ್ತಾ ಇದ್ದರೆ ಮಾತಾಡೋಕ್ಕಾಗಲ್ಲ. ಸೊ ದಟ್ ಇಂಟೆನ್ಸಿಟಿ ಶುಡ್ ಬಿ ಇನಫ್. ಆ್ಯಂಡ್ ಸಮ್ಟೈಮ್ಸ್ ಈಗ ನಡೆಯೋಕ್ಕಾಗ್ತಿಲ್ಲ ಅಥವಾ ಜಾಗ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಬೇರೆ ಥರದ್ದು, ಈಗ ಮನೆ ಕೆಲಸ ಆಗಲಿ, ಈಗ ವೆದರ್ ಗಾರ್ಡನಿಂಗ್ ಮಾಡಲಿ ಅಥವಾ ನೀವು ಬಟ್ಟೆ ಒಗೆಯೋದಾಗಲಿ, ಬೇರೆ ಮನೆ ಗುಡಿಸೋದು, ಆಲ್ ದಿಸ್ ವಿಲ್ ಆಲ್ಸೋ ಕೌಂಟ್ ಆಸ್ ಸಮ್ ಅಮೌಂಟ್ ಆಫ್ ಎಕ್ಸಸೈಸ್. ಓನ್ಲಿ ಥಿಂಗ್, ಈಗ ಬಿಕಾಸ್ ಆಫ್ ಮೆಕನೈಸೇಷನ್ ನಾವು ಮೆಜಾರಿಟಿ ಈ ಕೆಲಸ ಯಾವುದೂ ಮಾಡ್ತಿಲ್ಲ. ಈಗ ಬಟ್ಟೆ ಒಗೆಯೋದಂತೂ ಯಾರೂ ಮಾಡೋದೇ ಇಲ್ಲ ಅನಿಸುತ್ತೆ. ಸೊ ದಟ್ ಇಸ್ ದ ಓನ್ಲಿ ಇಶ್ಯೂ ವಿತ್ ಆ್ಯಂಡ್ ಮಾಡ್ರೇಟ್ ಇಂಟೆನ್ಸಿಟಿ ಆ್ಯಕ್ಟಿವಿಟಿ. ಅದರ್ ಥಿಂಗ್ಸ್ ಲೈಕ್ ಸ್ವಿಮ್ಮಿಂಗ್, ಸೈಕ್ಲಿಂಗ್, ಬೇರೆ ಥರದ್ದು. ಈಗ ಒಬ್ಬೊಬ್ಬರಿಗೆ ಈ ವಾಕಿಂಗು, ಜಾಗಿಂಗ್ ತುಂಬ ಮೊನಾಟನಸ್, ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ಸೊ ಅಂಥವ್ರಿಗೆ ಬೇರೆ ಥರದ್ದು ಎಕ್ಸಸೈಸು ಮಾಡ್ಬೋದು. ಈಗ ಸ್ಪೋರ್ಟಿಂಗ್ ಆ್ಯಕ್ಟಿವಿಟಿ ಇದ್ದರೆ, ವೆದರ್ ಯು ಪ್ಲೇಯಿಂಗ್ ಗಾಲ್ಫ್ ಆರ್ ಕ್ರಿಕೆಟ್ ಆರ್ any form of activity where you are constantly moving and spending some amount of energy and using all your muscles. So ಇಷ್ಟೊಂದು ಮಾಡಿದ್ರೆ, ಈಗ ಇಷ್ಟೇ ರೆಜಿಮೆಂಟೆಡ್ ಆಗಿ ಇಷ್ಟೇ ಮಾಡಬೇಕು ಅಂತಲ್ಲ. ಈಗ ಮಾಡ್ರೇಟ್ ಇಂಟೆನ್ಸಿಟಿ ಅಂತ ಹೇಳಿದ್ರೆ, if you are, what is recommended is around 22 to 25 minutes per day. So in that 25 minutes, if you are able to walk 2.5 kilometers, I think it should be enough. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ಅಭಿಜಿತ್ ಅವರೇ, ಈಗ ಎಸ್ ಅಫ್ಕೋರ್ಸ್ ಬ್ಯುಸಿ ಶೆಡ್ಯೂಲಲ್ಲಿ ಸಪ್ರೇಟಾಗಿ ಎಕ್ಸಸೈಸ್ಗೆ ಅಂತಲೇ ಟೈಮ್ ಇಡೋಕ್ಕೆ ಕೆಲವ್ರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ಅದು ಕೂಡ ಅವರು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗಲ್ಲ ಡೇ ಟು ಡೇ ಲೈಫಲ್ಲಿ. ಸೊ ಕೆಲವೊಂದಿಷ್ಟು ಈಸಿ ಮೂಮೆಂಟ್ಸ್ ಅವರ ಡೇ ಟು ಡೇ ಲೈಫಲ್ಲಿ ಅವ್ರು ಇನ್ಕ್ಲೂಡ್ ಮಾಡ್ಕೋಬಹುದು ಪ್ರತಿದಿನ ಸಪ್ರೇಟಾಗಿ ಟೈಮನ್ನು ಮೀಸಲಿಡದೆ ಅಂತ ಅಂದರೆ ಯಾವ ರೀತಿಯ ಒಂದಷ್ಟು ಈಸಿ ವೇಸ್ನ ನೀವು ಹೇಳ್ತೀರಾ ಡಾಕ್ಟರ್? ಅದೇ, ಈಗ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ, ನಾವು ಎಕ್ಸಸೈಸ್ ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡಿದರೆ, ನಾನು ಕ್ರಿಕೆಟ್ಗೆ ಹೋಗ್ತಾ ಇದ್ದರೆ ನಾನು ವಿರಾಟ್ ಕೊಹ್ಲಿ ಥರನೇ ಆಡಬೇಕು, ಟೆನ್ನಿಸ್ ಆಡಿದರೆ ನಾನು ಫೆಡರರ್ ಥರ ಆಡಬೇಕು ಅಂತ ಹೇಳಿ. ಆ ಗೋಲು ಪ್ರೊಫೆಷ್ನಲ್ಸ್ಗೆ ಇರುತ್ತೆ. ನಮ್ಮದು ಎಕ್ಸಸೈಸ್ ಗೋಲ್ ಇರಬೇಕಾದ್ರೆ ಮಾಡ್ರೇಟ್ ಇಂಟೆನ್ಸಿಟಿ ವರ್ಕ್ ಆಗುತ್ತೆ. ಪ್ಲಸ್ ಕೆಲವೊಂದು ದಿವಸ ಆಗೋದಿಲ್ಲ, ಬಿಕಾಸ್ ನಮ್ಮ ಪ್ರೊಫೆಷ್ನಲ್ ಪ್ರೆಷರ್ಸ್ ಎಲ್ಲ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಹಾಗಿರಬೇಕಾದ್ರೆ ನಾವು ದಿನನಿತ್ಯದಲ್ಲಿ ಹೇಳ್ದಂಗೆ ಒಂದು 7,000ದಿಂದ 8,000 ಸ್ಟೆಪ್ಸು ಯಾವ ಥರ ಮಾಡ್ಬೋದು ಅಂತ ನಾವು ನೋಡ್ಕೋಬೇಕು. ಎಷ್ಟೊಂದು ಸತಿ ಏನಾಗುತ್ತೆ, ಒಂದು ಸತಿ ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ರೆ 3-4 ಗಂಟೆ ಅಲ್ಲಿಂದ ಅಲ್ದಾಡೋದಿಲ್ಲ. ಸೊ ಅದು ಒಂದು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮಧ್ಯದಲ್ಲಿ ಹೋಗ್ಬಿಟ್ಟು ಒಂದು ಚಿಕ್ಕ ವಾಕ್ ತೊಗೊಂಡು ಬರೋದು, ಅಥವಾ ನೀವು ಲಿಫ್ಟಲ್ಲಿ ಹೋಗ್ದೇ ಸ್ಟೇರ್ಸ್ ಹತ್ಕೊಂಡು ಹೋಗೋದು, ಕಾರ್ ಪಾರ್ಕಿಂಗ್ ಒಂದು ಸ್ವಲ್ಪ ದೂರ ಮಾಡಿಬಿಟ್ಟು ನಡ್ಕೊಂಡು ಹೋಗೋದು, ಅಥವಾ ಸಮ್ ಪಾರ್ಟ್ ಆಫ್ ಯುವರ್ ರಿಕ್ರಿಯೇಷನಲ್ ಆ್ಯಕ್ಟಿವಿಟಿಗೆ ಎಲ್ಲರೂ ಹೋಗಬೇಕಿತ್ತು ಅಂತಂತಂದರೆ ಲಾಂಗರ್ ರೂಟ್ ತೊಗೊಳ್ಳೋದು. ಅಲ್ಲ, ಮಧ್ಯದಲ್ಲಿ ಒಂದು ಗ್ಯಾಪ್ ತೊಗೊಂಡ್ಬಿಟ್ಟು ಕೆಲವೊಂದು ಸ್ಟ್ರೆಚಸ್ ಎಲ್ಲ ಮಾಡಿಕೊಂಡು ಸಿಂಪಲ್ ಮೂಮೆಂಟ್ಸ್ ಎಲ್ಲ ಮಾಡಿಕೊಂಡ್ರೂ ಅಷ್ಟು ಸಾಕಾಗತ್ತೆ. ಬಿಕಾಸ್ ಡೈಲಿ ತುಂಬ ಇಂಟೆನ್ಸ್ ಆಗಿ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಇಂಟೆನ್ಸ್ ಆ್ಯಕ್ಟಿವಿಟಿ ಈಸ್ ನಾಟ್ ರೆಕಮೆಂಡೆಡ್. ಸೊ ಮಾಡ್ರೇಟ್ ಆ್ಯಕ್ಟಿವಿಟಿ ಈಸ್ ವಾಟ್ ಈಸ್ ರೆಕಮೆಂಡೆಡ್. ತುಂಬ ಬೆವರು ಬಿಟ್ಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅದಕ್ಕೆ ಒಂದು ಚೆನ್ನಾಗಿರೋ ಫೀಲಿಂಗ್ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ದಿನ ಅದನ್ನೇ ಮಾಡಬೇಕು ಅಂದರೆ ತುಂಬ ಜನಕ್ಕೆ ಒಂದು ಸ್ವಲ್ಪ ದಿವಸ ಆದಮೇಲೆ ಇಂಜುರೀಸ್ ಆಗುತ್ತೆ, ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಸಸ್ಟೈನೇಬಲ್ ಆ್ಯಕ್ಟಿವಿಟಿ ಅಂದರೆ, ಈಗ ನೀವು ಬರೀ 1 ತಿಂಗಳು ಮಾಡಿಬಿಟ್ಟು 6 ತಿಂಗಳು ಇಂಜುರಿಯಲ್ಲಿ ರಿಕವರ್ ಆಗಬೇಕಾದ್ರೆ ತೊಗೊಂಡ್ರೆ ದ ಹೋಲ್ ಬೆನಿಫಿಟ್ ಫಾರ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇಸ್ ಲಾಸ್ಟ್. ಸೊ ಹಾಗಾಗಿ ಸಸ್ಟೈನ್ಡ್ ಆ್ಯಕ್ಟಿವಿಟಿ ಮಾಡೋ ಥರ ನೀವು ಅದನ್ನ ನಿಮ್ಮ ಏಜ್ ಆಗ್ತಾ ಇದ್ದಂಗೆ ಎವ್ರಿಥಿಂಗ್ ವಿಲ್ ನಾಟ್ ಬಿ ಸಪೋರ್ಟಿವ್. ಸೊ ಹಾಗಾಗಿ ಆ ಒಂದು ನೀವೊಂದು ಗೈಡೆನ್ಸ್ ಇಟ್ಕೊಂಡು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಡೇ ಟು ಡೇ ಆ್ಯಕ್ಟಿವಿಟೀಸ್ನ, ಎಸ್ಪೆಷಲಿ ಡ್ರೈವಿಂಗ್ ಆಗಲಿ ಇದಾಗಲಿ, ಅಥವಾ ನಿಮ್ಮ ಆಫೀಸಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಅದನ್ನು ನೀವು ಮೇಂಟೈನ್ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು ಪ್ಲ್ಯಾನಿಂಗ್ ಬೇಕಾಗತ್ತೆ ಅದಕ್ಕೆ. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್ ಅನುಪಮ್ ಅವರೇ, ಕೆಲವರು ನ್ಯಾಚುರಲಿ ದೇ ಆರ್ ನಾಟ್ ಆ್ಯಕ್ಟಿವೇ ಇರೋದಿಲ್ಲ ಅವರು. ಬಟ್ ಅಂಥವ್ರನ್ನ ಮೋಟಿವೇಟ್ ಮಾಡಬೇಕು ಫಿಟ್ಟಾಗಿರಲಿಕ್ಕೆ ಅಂತಂದರೆ ಯಾವ ರೀತಿ ಮೋಟಿವೇಟ್ ಮಾಡಬಹುದು ಡಾಕ್ಟರ್ ಅವ್ರನ್ನ? ಒಂದು, ನೀವು ಮನಸ್ಸು ಗಟ್ಟಿ ಮಾಡಬೇಕು. ಇನ್ನೊಂದು, ನಿಮ್ಮ ಪಿಯರ್ ಗ್ರೂಪ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಿದ್ದಾರೆ, ಈಗ ನೀವು ಆಫೀಸಲ್ಲಿ ಇರ್ತಿಲ್ಲ, ಲಂಚ್ ಬ್ರೇಕ್ ಇರುತ್ತೆ, ಊಟ ಆದಮೇಲೆ ಸ್ವಲ್ಪ ಟೈಮ್ ಇರುತ್ತೆ, ಆವಾಗ ಒಂದು 4-5 ಜನ ಸೇರಿಕೊಂಡು ಒಂದು ಸ್ವಲ್ಪ ಆಫೀಸಲ್ಲಿ ಹೊರಗಡೆ ಏರಿಯಾದಲ್ಲಿ ವಾಕ್ ಮಾಡ್ಕೊಂಡು ಬರಬಹುದು, ಮೆಟ್ಲು ಹತ್ತಿ ಇಳಿಬಹುದು. ಇಲ್ಲ ನಿಮ್ಮ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಏನಾದರೂ ಗಾರ್ಡನಿಂಗ್ ಮಾಡೋದು, ಇದೆಲ್ಲ ಮನೆಯಲ್ಲೇ ಒಂದು 3-4 ಜನ ಹೆಂಗಸರು ಪಾರ್ಕ್ ಹತ್ರ ಹೋಗಿ ಗಾರ್ಡನಿಂಗ್ ಹೆಲ್ಪ್ ಮಾಡ್ಬೋದು. ಇಲ್ಲ ಮನೆಯಲ್ಲೇ ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸಬಹುದು. ಇಲ್ಲ ಮತ್ತು ಕುಕ್ಕಿಂಗ್ ಸ್ಕಿಲ್ಸ್ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಬನ್ನಿ ಒಂದು ಕಡೆ ಒಂದು ಜಾಗದಲ್ಲಿ ಸೇರ್ಕೊಳ್ಳೋಣ ಅಂದರೆ ಆ ಜಾಗಕ್ಕೆ ಹೋಗ್ಬೇಕು, ನಡ್ಕೊಂಡು ಹೋಗೋದು, ಈ ಥರ ಮೋಟಿವೇಟ್ ಮಾಡ್ಕೋಬೋದು. ಡಾಕ್ಟರ್ ಪ್ರದೀಪ್ ಅವರೇ, ಈಗ ಕೆಲವರಿಗೆ ಈ ಎಕ್ಸಸೈಸಲ್ಲಿ ವಿಧವಾದ ಟೈಪ್ಸ್ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ. ಈಗ ರೆಗ್ಯುಲರ್ ಆಗಿ ಜಿಮ್ಗೆ ಹೋಗೋದು, ಇಂಟೆನ್ಸ್ ವರ್ಕೌಟ್ ಮಾಡೋದು, ಸೊ ನಾನು ವರ್ಕೌಟ್ ಮಾಡ್ತಿದ್ದೀನಿ, ಫಿಸಿಕಲ್ ಆ್ಯಕ್ಟಿವಿಟಿ ಇದೆ, ನನ್ನ ಹಾರ್ಟ್ ಹೆಲ್ತನ್ನು ನಾನು ಕಾಪಾಡ್ಕೋಬಹುದು ಅಂತ ಅನ್ಕೋತಾರೆ. ಬಟ್ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಎಕ್ಸಸೈಸ್ ಪ್ಯಾಟ್ರನ್ಸ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಒಂದು ಮುಖ್ಯವಾದದ್ದು ಅಂದರೆ ಸ್ಟ್ರೆಂತ್ ಟ್ರೈನಿಂಗ್. ಈ ಹಾರ್ಟ್ ಹೆಲ್ತನ್ನು ಕಾಪಾಡ್ಕೊಳ್ಳುವುದರಲ್ಲಿ ಈ ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ಯಾವ ರೀತಿ ಫಿಟ್ ಆಗುತ್ತೆ? ಹೇಗೆ ತುಂಬ ವೇಟ್ ಲಿಫ್ಟ್ ಮಾಡಬೇಕಾಗತ್ತಾ ಸ್ಟ್ರೆಂತ್ ಟ್ರೈನಿಂಗಲ್ಲಿ?
ಆರ್ ಒಂದಷ್ಟು ಸ್ಪೆಸಿಫಿಕ್ ವೇನಲ್ಲೇ ಸ್ಟ್ರೆಂತ್ ಬಿಲ್ಡ್ ಮಾಡ್ತಾ ಹೋಗಬಹುದಾ ಅಂತ ಡಾಕ್ಟರ್? ಇಲ್ಲ, ಈಗ ಈ ಸ್ಟ್ರೆಂಗ್ ಟ್ರೈನಿಂಗ್ ಅನ್ನೋದು ಲೈಕ್ ಎಸ್ಪೆಷಲಿ ಪೀಪಲ್ ಬಿಯಾಂಡ್ 40 ವರ್ಷ ಆದಮೇಲೆ ಎಲ್ರಿಗೂ ಮಸಲ್ ಟೋನು ಮಸಲ್ ಮಾಸ್ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಗ್ರ್ಯಾಜುಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಲ್ಲರ ಮಸಲು ಸ್ಟಾರ್ಟಿಂಗಲ್ಲಿ ಯೂತಲ್ಲಿರೋ ಮಸಲ್ ಸ್ಟ್ರೆಂಗ್ತು ಇರೋದಿಲ್ಲ. ಆ್ಯಂಡ್ ಇದಕ್ಕೆ ನಾವು ಮಸಲ್ ಈಗ ಇತ್ತೀಚೆಗೆ ನಾವು ಏನಂದರೆ ವಿ ಡು ನಾಟ್ ಯೂಸ್ ಆಲ್ ಅವರ್ ಮಸಲ್ಸ್, ಬರೀ ನಡಿತೀವಿ, ಜಾಸ್ತಿ ನಡೆಯೋದಿಲ್ಲ. ಸೊ ಈ ಥರ ಮಾಡರ್ನ್ ಲೈಫಲ್ಲಿ ಯೂಸಿಂಗ್ ಆಲ್ ಯುವರ್ ಮಸಲ್ಸ್ ಇಸ್ ನಾಟ್ ವೆರಿ ಕಾಮನ್. ಸೊ ಇಂಥ ಇದರಲ್ಲಿ ಡೂಯಿಂಗ್ ಸಮ್ ಫಾರ್ಮ್ ಆಫ್ ಎಕ್ಸಸೈಸ್ ವಿಚ್ ಬಿಲ್ಡ್ಸ್, ಅಂದರೆ ನಿಮ್ಮ ಮಸಲ್ ಸ್ಟ್ರೆಂಗ್ತನ್ನ ಬಿಲ್ಡ್ ಮಾಡೋದು, ಮಸಲ್ ಟೋನ್ನ ಮೇಂಟೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಲ್ಲರೂ ಜಿಮ್ಮಿಗೆ ಹೋಗಬೇಕು, ದೊಡ್ಡ ಇದು ವೆಯ್ಟ್ ಎತ್ತಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಇವನ್ ಈಗ ಸ್ಟ್ರೆಂಗ್ ಟ್ರೈನಿಂಗ್ ಕ್ಯಾನ್ ಬಿ ಡನ್ ಅಟ್ ಹೋಮ್, ಕ್ಯಾನ್ ಬಿ ಡನ್ ಓನ್ಲಿ ಬೇಸ್ಡ್ ಆನ್ ಬಾಡಿ ವೇಟ್ ಬೇಸ್ಡ್ ಎಕ್ಸಸೈಸಸ್ ಲೈಕ್ ಸಿಂಪಲ್ ಪುಷಪ್ಸ್, ಪುಲ್ಅಪ್ಸ್, ಸ್ಕ್ವಾಟ್ಸ್ ಈ ಥರದ್ದೆಲ್ಲ ಮಾಡಿದ್ರು. In fact, these muscles engage, these kind of exercises engage more muscles. So if when you do a push-up or if you do a pull-up, you are engaging your core muscles, engaging all your multiple muscle groups, and is important. And energy loss irutte, it improves your metabolism, it improves heart health. Now iga weight loss athwa iga some people do it for muscle to build body or to show, so aa tarad iroru they have to lift heavier weights, they have to eat appropriately. But just for cardiac health, light weights are enough. If you just do lift weights around 5 to 10 kgs is more than enough. You don't have to lift ದೊಡ್ಡ weight ಎತ್ತಬೇಕು, ನಾನು ಪಕ್ಕದಲ್ಲಿ ಜಿಮ್ಮಲ್ಲಿ ಬೇರೆ ಯಾರೋ ಎತ್ತಾರೆ ಅಂತ ನಾನು ಅದಕ್ಕಿಂತ ದೊಡ್ಡದಾಗಿ ಎತ್ತಬೇಕು ಅಂತ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಸೊ ಇಟ್ ಇಸ್ ಸಿಂಪಲ್ ಎಕ್ಸಸೈಸಸ್ ಆರ್ ಗುಡ್ ಎನಫ್. ಬಟ್ ಎಲ್ಲರೂ ಬರೀ ನಡೆದ್ರೆ ಬರೀ ಕಾಲಿನ ಮಸಲ್ಸ್ ಮಾತ್ರ ಯೂಟಿಲೈಸ್ ಆಗುತ್ತೆ. ಸೊ ಆಲ್ ಅದರ್ ಬಾಡಿ ಪಾರ್ಟ್ಸ್ ಆಲ್ಸೋ ನೀಡ್ ಟು ಬಿ ಯೂಸ್ಡ್, ಎಸ್ಪೆಷಲಿ ಯುವರ್ ಕೋರ್. ಸೊ ಅಬ್ಡಾಮಿನಲ್ ಮಸಲ್ಸ್ ಇದಕ್ಕೆಲ್ಲ ಇಂಪ್ರೂವ್ ಆಗೋಕ್ಕೆ ಸಮ್ ಫಾರ್ಮ್ ಆಫ್ ಎಕ್ಸಸೈಸ್ ನೀಡ್ಸ್ ಟು ಬಿ ಡನ್ ಸೊ ದ್ಯಾಟ್ ಯುವರ್ ಮೆಟಬಾಲಿಸಮ್ ಇಸ್ ಆಕ್ಟಿವ್, ಯು ಡು ನಾಟ್ ಗೇನ್ ವೇಟ್ ಆ್ಯಂಡ್ ಆಲ್ಸೋ ಯುವರ್ ಹಾರ್ಟ್ ರಿಮೇನ್ಸ್ ಹೆಲ್ದಿ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಅಭಿಜಿತ್ ಅವರೇ, ಈಗ ಕೆಲವ್ರು ಏನು ಮಾಡ್ತಿರ್ತಾರೆ, ಈಗಷ್ಟೇ ನಾನು ಹೆಲ್ದಿ ಆಗಿರಬೇಕು, ಹಾರ್ಟ್ ಹೆಲ್ತ್ ಕಾಪಾಡ್ಕೋಬೇಕು ಅಂತ ಹೇಳಿ ಎಕ್ಸಸೈಸ್ ಮಾಡಲಿಕ್ಕೆ ಶುರು ಮಾಡ್ತಿರ್ತಾರೆ. ಬಟ್ ತುಂಬ ಸೆಲ್ಫ್ ಕಾನ್ಷಿಯಸ್ ಇರ್ತಾರೆ ಆ್ಯಂಡ್ ಸ್ವಲ್ಪ ಎಕ್ಸಸೈಸ್ ಮಾಡಲಿಕ್ಕೂ ಕೂಡ ಭಯ ಆಗಿರುತ್ತೆ. ಯಾಕಂದರೆ ಜಿಮ್ಗೆ ಹೋಗಿ ತುಂಬ ಜನರ ನಡುವೆ ನಾವು ಎಕ್ಸಸೈಸ್ ಮಾಡಬೇಕು ಅಂತಂದಾಗ ಸೆಲ್ಫ್ ಕಾನ್ಷಿಯಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂಥವರಿಗೆ ಯಾವ ರೀತಿಯ ಅಡ್ವೈಸನ್ನು ನೀವು ನೀಡ್ತೀರಾ ಅಂತ ಡಾಕ್ಟರ್? ಜನರಲಿ ಏನಾಗುತ್ತೆ, ಯಾರೋ ಒಬ್ಬರು ಫ್ರೆಂಡು ಅಥವಾ ರಿಲೇಟಿವಲ್ಲಿ ಸಡನ್ನಾಗಿ ಇಲ್ನೆಸ್ ಬಂದ ತಕ್ಷಣ ಈ ಒಂದು ಕಾನ್ಷಿಯಸ್ನೆಸ್ ಬರುತ್ತೆ, ನಾನು ಮಾಡಿಕೊಂಡು ಸರಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು, ಏನು ಮಾಡ್ತಾ ಇಲ್ಲದೆ ಇದ್ದರೆ ಹಂಗಾಯಿತು ಹಿಂಗಾಯಿತು ಅಂತ ಡಿಸ್ಕಷನ್ಸ್ ಆಗಿಬಿಟ್ಟು ಆ ಒಂದು ಅರಿವು ಬಂದುಬಿಡುತ್ತೆ, ಇವಾಗ ನಾನೇನೋ ಮಾಡದೇ ಇದ್ದರೆ ಮತ್ತೆ ನನಗೂ ಇದೇ ಥರ ತೊಂದರೆ ಆಗುತ್ತೆ ಅಂತ. ಆವಾಗ ದೇ ರಿಯಲೈಸ್, ಫಸ್ಟು ನಾವು ಏನು ಗೈಡ್ಲೈನ್ಸ್ ಹೇಳ್ತೀವಿ ಅಂತಂದರೆ, ನಿಮ್ಮ ಬೇಸಿಕ್ ರಿಸ್ಕ್ ಏನಿದೆ ಅಂತ ಒಂದು ನೋಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಚೆಕಪ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಎಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸು ಗೊತ್ತಾಗ್ಬಿಡುತ್ತೆ. ಅಂದರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ನಿಮಗೆ ಗೊತ್ತಿಲ್ಲದೇ ಶುಗರು ಬಿ ಪಿ ಇದೆಯಾ, ನಿಮ್ಮ ವೇಟ್ ಎಷ್ಟಿದೆ, ನಿಮಗೆ ಎಕ್ಸಸೈಸ್ ಕೆಪಾಸಿಟಿ ಎಷ್ಟಿದೆ. ಸೊ ಇವೆಲ್ಲ ನೋಡೋಕ್ಕೆ ಒಂದು ಸಿಂಪಲ್ ಟ್ರೆಡ್ಮಿಲ್ಲು ಕೆಲವೊಂದು ಸತಿ ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ಮ ಬೇಸ್ಲೈನ್ ಕೆಪಾಸಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದೇ ಥರ ಇಟ್ ಸರ್ವ್ಸ್ ಆ್ಯಸ್ ಎ ಸ್ಕ್ರೀನಿಂಗ್ ಫಾರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು. ಆ ಟೈಮಲ್ಲಿ ಒಂದು ನಿಮ್ಮದು ಬೇಸ್ಲೈನು ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ನೀವು ಓವರ್ ಸ್ಟ್ರೆಚ್ ಮಾಡಿದರೆ ಅಥವಾ ತುಂಬ ಎಕ್ಸಸೈಸ್ ಮಾಡೋಕ್ಕೆ ಹೋದರೆ ತೊಂದರೆ ಆಗುತ್ತಾ ಅಂತ ಹೇಳಿ. ಅದಾದಮೇಲೂ ಸಹ ವೆನ್ ಒನ್ ಈಸ್ ಡೀಮ್ಡ್ ಫಿಟ್ ಟು ಡೂ ಎಕ್ಸಸೈಸಸ್, ಯಾವಾಗಲೂ ಅಷ್ಟೇ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಎಲ್ಲನೂ ಅಥವಾ ಇವೆಲ್ಲ ಇದಕ್ಕೆ ಟ್ರೈನಿಂಗ್ ಬೇಕಾಗತ್ತೆ, ಕಂಡೀಷ್ನಿಂಗ್ ಬೇಕಾಗತ್ತೆ. ಸೊ ಒಂದೇ ಸತಿಗೆ ಹೋಗ್ಬಿಟ್ಟು ನೀವು ಫಿಟ್ನೆಸ್ ಇದೆ ಅಂದರೆ ನೀವು ಮಷೀನ್ ಅಲ್ಲ, ಯು ಹ್ಯಾವ್ ಟು ಟ್ರೈನ್ ಯುವರ್ ಬಾಡಿ ಟು ಅಚೀವ್ ಅ ಸರ್ಟನ್ ಲೆವೆಲ್ ಆಫ್ ಫಿಟ್ನೆಸ್ ಆ್ಯಂಡ್ ಮೇಂಟೈನ್ ಇಟ್. ಡಾಕ್ಟರ್ ಅನುಪಮ ಅವರೇ, ಈಗ ರೆಗ್ಯುಲರ್ ಮೂವ್ಮೆಂಟಿಂದ ನಮ್ಮ ಮೆಂಟಲ್ ವೆಲ್ಬೀಯಿಂಗ್ನ ಹೇಗೆ ಸ್ಟೇಬಲ್ ಇಟ್ಕೊಳ್ಳೋದು ಡಾಕ್ಟರ್? ಈಗ ಮೆಂಟಲ್ ವೆಲ್ಬೀಯಿಂಗ್ ಚೆನ್ನಾಗಿತ್ತು ಅಂದಾಗ ಹಾರ್ಟ್ ಹೆಲ್ತ್ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಮಾಡುತ್ತಾ ಅಂತ? ಸಾಮಾನ್ಯ ಈಗ ನಾವೇನೈತೆ ಎಕ್ಸಸೈಸ್ ಮಾಡಿದಾಗ ಮನಸ್ಸಿಗೆ ಆಹ್ಲಾದ ಉಂಟಾಗುತ್ತೆ. ಸೊ ಮೆದುಳಿನಿಂದ ಎಂಡಾರ್ಫಿನ್ಸ್ ಅನ್ನೋದು ರಿಲೀಸ್ ಆಗುತ್ತೆ. ಈ ಎಂಡಾರ್ಫಿನ್ಸ್ ಅನ್ನೋದು ಮನಸ್ಸಿಗೆ ಆಹ್ಲಾದ ಕೊಡುವಂಥ ಒಂದು ಹಾರ್ಮೋನ್. ಸೊ ಹಾಗಾಗಿ ಎಕ್ಸಸೈಸ್ ಮಾಡಿ ಎಷ್ಟು ನೀವು ಎಕ್ಸಸೈಸ್ ಮಾಡ್ತೀರೋ, ಅಂದರೆ ನಾಟ್ ಓವರ್ ಎಕ್ಸಸೈಸ್ ಇನ್ ಮಾಡ್ರೇಷನ್, ಆವಾಗ ನಿಮಗೆ
ಮೆಂಟಲ್ ವೆಲ್ಬೀಯಿಂಗ್ ಇಂಪ್ರೂವ್ ಆಗುತ್ತೆ. ಹಾಗೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ಹೃದಯ ಬಡಿತದಲ್ಲೂ ನಿಗ್ರಹ ಉಂಟಾಗುತ್ತೆ. ಯುವರ್ ವೇಗಲ್ ಟೋನ್ ಅಂತಿದೆ, ಅದು ಇಂಪ್ರೂವ್ ಆಗುತ್ತೆ. ಸೊ ಇದ್ದಕ್ಕಿದ್ದಂಗೆ ಹೃದಯ ಬಡಿತ ಏರ್ಪೇರ್ ಆಗೋದನ್ನು ತಡೆಯುತ್ತೆ. ಸೊ ಈ ಹಾರ್ಟ್ ರೇಟ್ ಕಂಟ್ರೋಲ್ ಇದ್ದಾಗ ಹೃದಯದ ಮೇಲೆ ಒತ್ತಡ ಬೀಳೋದು ಕಡಿಮೆ ಆಗುತ್ತೆ. ಮತ್ತು ಬಿ ಪಿ ಜಾಸ್ತಿ ಇದ್ದರೆ ನಿಯಮಿತ ಎಕ್ಸಸೈಸ್ ಮಾಡೋದ್ರಿಂದ ಅವ್ರ ದೇಹದ ತೂಕ ಕೂಡ ಇಳಿಯುತ್ತೆ. ದೇಹದ ತೂಕ ಇಳಿದಾಗ ಬಿ ಪಿ ಕೂಡ ಕಂಟ್ರೋಲ್ಗೆ ಬರುತ್ತೆ. ಬಿ ಪಿ ಕಂಟ್ರೋಲ್ ಬಂದಾಗ ಹೃದಯದ ಮೇಲೆ ಮತ್ತೆ ಒತ್ತಡ ಆಗೋದು ಕಡಿಮೆ ಆಗೋದ್ರಿಂದ ಹೃದಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಏನು ಸರ್ಕ್ಯುಲೇಷನ್ ಇದೆ, ಕೊರೊನರಿ ಸರ್ಕ್ಯುಲೇಷನ್ ಇದೆ, ನಾವು ವ್ಯಾಯಾಮ ಮಾಡ್ತಾ ಇದ್ದಾಗ ಅದರಲ್ಲಿ ಏನು ಕೊಲಾಟ್ರಲ್ ಸರ್ಕ್ಯುಲೇಷನ್ ಅದು ಕೂಡ ಇಂಪ್ರೂವ್ ಆಗುತ್ತೆ. ಹೀಗಾಗಿ ಮಾನಸಿಕ ಆರೋಗ್ಯದ ಜೊತೆ ಹೃದಯದ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಮನಸ್ಸಿನಲ್ಲಿ ಒತ್ತಡ ಯಾವಾಗ ಕಮ್ಮಿ ಆಗುತ್ತೆ, ಹೃದಯದ ಬಡಿತ ಏನಿದೆ ತೀರಾ ಮೇಲೆ ಹೋಗೋದೆಲ್ಲ ಕಡಿಮೆ ಆಗುತ್ತೆ. ಸೊ ಆವಾಗ ಅವರಿಗೆ ಮನಸ್ಸಿನ ಆಹ್ಲಾದ ಬಂದಾಗ ಏನಿದೆ ಹೃದಯದ ಬಡಿತ ಕಂಟ್ರೋಲ್ ಬರೋದ್ರಿಂದ ಹೃದಯದ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಮಧುಮೇಹ ರೋಗ ಇದು ಕೂಡ ಹೃದಯದ ಮೇಲೆ ಒತ್ತಡ ಕೊಡುತ್ತೆ, ಹೃದಯ ರೋಗಗಳಿಗೆ ಕಾರಣ ಆಗುತ್ತೆ. ಸೊ ಯಾವಾಗ ನೀವು ಎಕ್ಸಸೈಸ್ ಮಾಡ್ತೀರೋ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಇದು ಕೂಡ ನಿಮಗೆ ಹೃದಯ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಕ್ಸಸೈಸಿಂದ ಬೆನಿಫಿಟ್ ಬರೀ ಮಾನಸಿಕ ಆಹ್ಲಾದಕರ ಮಾತ್ರ ಅಲ್ಲ, ದೇಹದ ತೂಕವನ್ನು ನಿಯಮಿತಗೊಳಿಸುತ್ತೆ, ದೇಹದಲ್ಲಿರೋ ಕೆಟ್ಟ ಕೊಬ್ಬಿನಾಂಶ ಕರಗಿಸುತ್ತೆ, ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ, ಹೃದಯ ಬಡಿತ ಏರ್ಪೇರಾಗುತ್ತೆ. ಹೀಗೆ ಮಲ್ಟಿಪಲ್ ಲೆವೆಲ್ ಆಕ್ಟಿವಿಟಿಯಿಂದ ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಪ್ರದೀಪ್ ಅವರೇ, ಈಗ ಕೆಲವ್ರಿಗೆ ಲಿಮಿಟೇಷನ್ಸ್ ಇರುತ್ತೆ, ಮೊಬಿಲಿಟಿ ಲಿಮಿಟೇಷನ್ಸ್ ಆಗಿರಬಹುದು, ಆ್ಯಂಡ್ ವಯಸ್ಸಾಗಿರುತ್ತೆ, ಅವರು ತುಂಬ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಲ್ಲ. ಅಂಥವರಿಗೆ ಒಂದಷ್ಟು ಸೇಫ್ ಆ್ಯಂಡ್ ಎಫೆಕ್ಟಿವ್ ಮೂಮೆಂಟ್ಸ್ ಅಂತ ಇದ್ದರೆ ಅದು ಯಾವುದಾಗಿರುತ್ತೆ ಡಾಕ್ಟರ್? ಈಗ ಅಗೇನ್ ಡಿಸಬಿಲಿಟಿ, ನಡೆಯೋಕ್ಕಾಗದೇ ಇರೋದು, ಒಂದು ವೃದ್ಧರು ನಡೆಯೋಕ್ಕಾಗದೇ ಇರೋರು, ಮಸಲ್ ಸ್ಟ್ರೆಂತ್ ಇಲ್ಲದೇ ಇರೋರು ಇರ್ತಾರೆ, ಇನ್ನೊಬ್ಬರು ಯೂಶ್ವಲಿ ಮಂಡಿ ನೋವಿರೋರು, ವರ್ ಅನೇಬಲ್ ಟು ವಾಕ್, ಈ ಥರದ್ದು ಇರೋರಿಗೆ ನಾವು ಸಿಂಪಲ್ ಎಕ್ಸಸೈಸ್, ಈಗ ಈಜಕ್ಕೆ ಬರೋರು ಕ್ಯಾನ್ ಡೂ ಸಿಂಪಲ್ ಥಿಂಗ್ಸ್ ಲೈಕ್ ಸ್ವಿಮ್ಮಿಂಗ್. ತುಂಬ ದೂರ ಸ್ವಿಮ್ ಮಾಡಬೇಕು ಅಂತಲ್ಲ, ಸ್ವಲ್ಪ ಸ್ವಿಮ್ ಮಾಡಿದ್ರು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ರೂ ಓಕೆ. ಈಗ ಅದು ಅಕ್ವಾಟಿಕ್ ಟ್ರೈನಿಂಗ್ ಇರುತ್ತೆ, ನೀವು ಅಕ್ವಾಟಿಕ್ ಜಾಗಿಂಗ್ ಅಂತ ಇರುತ್ತೆ, ಅದರಲ್ಲಿ ಯು ಕ್ಯಾನ್ ಜಸ್ಟ್ ಸ್ಟ್ಯಾಂಡ್ ಇನ್ ದ ವಾಟರ್, ಅದರಲ್ಲಿ ಮೂಮೆಂಟ್ಸ್ ಆರ್ ಈಸಿಯರ್. ಈಗ ನಾವು ನಿಂತ್ಕೊಂಡು ಮಾಡೋದು ಕಷ್ಟ ಇರೋರು ನೀರಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಈಸಿಯರ್. ಸೊ ಈ ಥರದ್ದು ಎಕ್ಸಸೈಸಸ್ ಮಾಡ್ಬೋದು. ಕೆಲವರು ಕ್ಯಾನ್ ಡೂ ಚೇರ್ ಬೇಸ್ಡ್ ಎಕ್ಸಸೈಸಸ್, ಚೇರಲ್ಲೇ ಸ್ವಲ್ಪ ಎಕ್ಸಸೈಸಸ್ ಮಾಡ್ಬೋದು. ಕೂತಿದ್ದಲ್ಲೇ ನಾವು ಕೆಲವೊಂದು ಸ್ಟ್ರೆಂಗ್ ಟ್ರೈನಿಂಗ್, ಲೆಗ್ ರೈಸಸ್, ಕೈಗೆ ಇರೋ ಎಕ್ಸಸೈಸಸ್ಸು, ಅಪ್ಪರ್ ಬಾಡಿ ಎಕ್ಸಸೈಸಸ್ ಇದೆಲ್ಲ ಮಾಡಬಹುದು. ಕೆಲವರು ಕ್ಯಾನ್ ಡೂ ಸಮಥಿಂಗ್ ಲೈಕ್ ಯೋಗ, ತಾಯ್ಚಿ, ಈ ಥರದ್ದು ವಿಚ್ ಇಸ್ ನಾಟ್ ವೆರಿ ಇಂಟೆನ್ಸ್, ವಿಚ್ ಕ್ಯಾನ್ ಅವ್ರವ್ರು ಇದು ಮೇನ್ ಇದು ಸಿ ದ ಹೋಲ್ ಥಿಂಗ್. ಈಗ ಎಲ್ಲರೂ ಮಾತಾಡಿದ್ದೇನೆಂದರೆ ಎಲ್ಲದ್ದು ಮಾಡ್ರೇಷನಲ್ಲಿ ಇರಬೇಕು, ಓವರ್ಲಿ ಎಕ್ಸರ್ಟ್ ಮಾಡೋ ಥರ ಯಾವುದೂ ಮಾಡಬಾರ್ದು. ಇನ್ನು ಡಾಕ್ಟರ್ ಅಭಿಜಿತ್ ಅವರೇ, ಈಗ ಕೆಲವರು ಇಂಟೆನ್ಸ್ ಟ್ರೈನಿಂಗ್ ಮಾಡ್ತಿರ್ತಾರೆ, ಇಂಟೆನ್ಸ್ ವರ್ಕೌಟ್ ಮಾಡ್ತಿರ್ತಾರೆ, ಅಂಥವರಿಗೆ ಹೃದಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಹೇಗೆ ಅಂತ ಡಾಕ್ಟರ್? ಅದೇ, ಇದು ತುಂಬ ಒಂಥರ ಕಾಂಟ್ರವರ್ಸಿಯಲ್ ಟಾಪಿಕ್ ಅಂತಲೇ ಹೇಳ್ಬೋದು. ನಮ್ಮ ಸೈಂಟಿಫಿಕಲಿ ನಮಗೆ ಇದ್ದಿರೋ ಗೈಡ್ಲೈನ್ ಏನು ಅಂದರೆ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗತ್ತೆ. ತುಂಬ ಇಂಟೆನ್ಸ್ ಮಾಡಿದರೆ ಕೆಲವೊಂದು ಸತಿ ಅಲ್ಲಿ ಪ್ಲಾಕ್ ರಪ್ಚರ್ಸ್ ಅಂತ ಆಗೋ ಚಾನ್ಸಸ್ ಇರುತ್ತೆ ಹಾರ್ಟಲ್ಲಿ. ಕೆಲವೊಬ್ಬರಿಗೆ ನಾವು ಕೇಳಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸಡನ್ನಾಗಿ ತುಂಬ ಇಂಟೆನ್ಸ್ ಎಕ್ಸಸೈಸ್ ಮಾಡಬೇಕಾದ್ರೆ ಟ್ರೆಡ್ಮಿಲ್ ಮೇಲೆ ಕೆಲವೊಬ್ಬರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದು, ಅಥವಾ ತುಂಬ ಮ್ಯಾರಥಾನರ್ಸ್ಗೆ ತೊಂದರೆ ಆಗಿರೋದು, ಅದಕ್ಕೆಲ್ಲ ತುಂಬ ಪೆಥೋಜೆನಿಸಿಸ್ ಅನ್ಬೋದು, ಅದಿರ್ಬೋದು. ಸೊ ನಾವು ಹೇಳ್ತಾ ಇರೋ ಗೈಡ್ಲೈನ್ ಏನು ಅಂತಂತಂದರೆ, ನಿಮ್ಮ ಎಕ್ಸಸೈಸ್ ನೀವು ಮಾಡ್ತಾ ಇರೋದು ನಿಮ್ಮ ಓವರಾಲ್ ಹಾರ್ಟ್ ಹೆಲ್ತ್ಗೆ ಅಥವಾ ನಿಮ್ಮ ಓವರಾಲ್ ಹೆಲ್ತ್ಗೆ ಬೆನಿಫಿಷಿಯಲ್ ಆಗಿರಬೇಕು, ಅದರಿಂದ ತೊಂದರೆ ಆಗಬಾರ್ದು ಅಂತ ನೋಡ್ಕೊಳ್ಬೇಕು. ಸೊ ಹಾಗಾಗಿ ಕಾಂಬಿನೇಷನ್ ಆಫ್ ಎಕ್ಸಸೈಸಸ್ಸು ತುಂಬ ಒಳ್ಳೆಯದು. ಅಂದರೆ ಈಗ ಇಂಟೆನ್ಸ್ ಏರೋಬಿಕ್ ಎಕ್ಸಸೈಸ್ ಮಾಡೋಕ್ಕಿಂತ ಮಾಡ್ರೇಟ್ ಏರೋಬಿಕ್ ಎಕ್ಸಸೈಸ್ ಮಾಡಿಬಿಟ್ಟು ಕೆಲವೊಂದು ದಿವಸ ಯೋಗ, ಕೆಲವೊಂದು ದಿವಸ ರೆಸಿಸ್ಟೆನ್ಸ್ ಟ್ರೈನಿಂಗು, ಈ ಕಾಂಬಿನೇಷನಲ್ಲಿ ಇಟ್ಕೊಂಡ್ರೆ ಜನರಲಿ ಓವರಾಲ್ ಹೆಲ್ತ್ಗೆ ಜಸ್ಟು ಒಳ್ಳೆಯದು. ಇಲ್ಲಾಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನಾವು ಮಾಡೋಕ್ಕೆ ಹೋದರೆ ಅದರಿಂದ ಇಂಜುರೀಸು ಆಗೋ ಚಾನ್ಸಸ್ ಇರುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೂ ರಿಸ್ಕ್ ಬರೋ ಚಾನ್ಸಸ್ ಇರುತ್ತೆ. ಆ ಗಮನಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಡಿಸಿಷನ್ಸ್ ತೊಗೊಳ್ಬೇಕು.
ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಅನುಪಮ ಅವರೇ, ಈಗ ಕಾರ್ಡಿಯಾಕ್ ಡಿಸೀಸಿಂದ ರಿಕವರ್ ಆಗ್ತಿರ್ತಾರೆ ಅಂಥವ್ರಿಗೆ ಮೂಮೆಂಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾವ ಇಂಟೆನ್ಸಿಟಿಯಲ್ಲಿ ಅವರು ಎಕ್ಸಸೈಸ್ ಮಾಡಬೇಕಾಗತ್ತೆ ಅಂತ ಡಾಕ್ಟರ್? ಈಗ ಒಂದು ಪರಿಕಲ್ಪನೆ ಇದೆ, ಹಾರ್ಟ್ ಪೇಷಂಟ್ ಅಂದ ತಕ್ಷಣ ಅವರು ಎಕ್ಸಸೈಸ್ ಮಾಡಬಾರ್ದು, ರೆಸ್ಟಲ್ಲೇ ಇರಬೇಕು ಅಂತ. ಅದು ತಪ್ಪು ಕಲ್ಪನೆ. ಸಾಮಾನ್ಯ ಹೃದಯಾಘಾತ ಆದಮೇಲೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಹಾರ್ಟ್ ಮಸಲ್ ರಿಕವರ್ ಆಗಲಿಕ್ಕೆ 4 ರಿಂದ 6 ವಾರ ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಕೂಡ ಅವರು ನಿಯಮಿತವಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವೇನಾದ್ರು ಸ್ಲೋ ಆ್ಯಂಡ್ ಸ್ಟಡಿ ಮುಂಚೆ ಹೇಳಿದಾಗೆ, ಸೊ ನಿಧಾನವಾಗಿ ಮತ್ತು ನಿಯಮಿತವಾಗಿ ಮಾಡಬೇಕು ಅಂತ. ಸೊ ಯೂಶ್ವಲಿ ನಾವೇನು ಹೇಳ್ತೀವಿ, 15-20 ನಿಮಿಷ ಫಸ್ಟ್ ವಾಕಿಂಗ್ ಶುರು ಮಾಡಿ, ಫಸ್ಟ್ ಮನೆಯೊಳಗೆ ಮಾಡಿ, ನೆಕ್ಸ್ಟ್ ವೀಕಲ್ಲಿ ಮೆಟ್ಲು ನಿಧಾನ ಹತ್ತಿ ಇಳಿದು ಅಭ್ಯಾಸ ಮಾಡಿ, ಅಂದರೆ ಒಂದು ಫ್ಲೋರ್ ನಿಧಾನ ಒಂದು 5-4 ಸ್ಟೆಪ್ ಹತ್ತಮೇಲೆ ಸ್ವಲ್ಪ ಬ್ರೇಕ್ ಕೊಟ್ಟು ಹತ್ತೋದು, ಈ ಥರ ಮಾಡ್ಬೋದು. ಮತ್ತು ಹೃದಯ ವೈಫಲ್ಯ ಇರೋರಿಗೂ ಕೂಡ ಅವ್ರಿಗೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಮೇಲೆ ಎಷ್ಟು ಎಕ್ಸಸೈಸ್ ಮಾಡಬೇಕು ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯ ಹೆಚ್ಚಿನ ಮೇಜರ್ ಹಾರ್ಟ್ ಸೆಂಟರ್ಸಲ್ಲಿ ಏನಿರುತ್ತೆ, ಕಾರ್ಡಿಯಾಕ್ ರೀಹ್ಯಾಬ್ ಟೀಮ್ ಅಂತ ಅಂದರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನವರು ನಮ್ಮ ಜೊತೆ ಇರ್ತಾರೆ. ಅವರು ಪೇಷಂಟ್ನ ಎಕ್ಸಸೈಸ್ ಕೆಪಾಸಿಟಿ ಎಷ್ಟಿದೆ, ಅಂದರೆ ಎಷ್ಟು ನಡೆದರೆ ಅವ್ರ ಹೃದಯ ಬಡಿತ ಎಷ್ಟು ಮಟ್ಟಿಗೆ ಹೆಚ್ಚಾಗುತ್ತೆ. ನಾವು ಈಗಾಗಲೇ ಹೇಳಿದ್ವಿ 50% ಹೆಚ್ಚಾಗಬೇಕು ನಿಮ್ಮ ಬೇಸ್ ಲೈನ್ಗಿಂತ. ಬಟ್ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ನಾವು ಅಷ್ಟು ಇಂಟೆನ್ಸಿಟಿ ಕೊಡೋಲ್ಲ. ಸೊ ಇನ್ನು ಸಬ್ ಆಪ್ಟಿಮಲ್ ಇಂಟೆನ್ಸಿಟಿಯಲ್ಲಿ ಶುರು ಮಾಡ್ತೀವಿ. ಹಾಗಾಗಿ ಅವ್ರು ಅಸೆಸ್ ಮಾಡಿಬಿಟ್ಟು ಪೇಷಂಟನ್ನು ಎಷ್ಟು ಮಟ್ಟಿಗೆ ಎಕ್ಸಸೈಸ್ ಶುರು ಮಾಡ್ಬೋದು, ಯಾವಾಗ ಶುರು ಮಾಡ್ಬೋದು, ಎಷ್ಟು ಮಟ್ಟಿಗೆ ಹೆಚ್ಚಿಸ್ತಾ ಹೋಗ್ಬೋದು, ಇದನ್ನು ತಿಳಿಸ್ಕೊಡ್ತೀವಿ. ಸೊ ಈ ರೆಜಿಮೆಂಟ್ ಫಾಲೋ ಮಾಡೋದ್ರಿಂದ ಹೃದಯಾಘಾತ ಆಗಿರೋದಾಗಲಿ, ಹೃದಯ ವೈಫಲ್ಯ ಇರೋ ಪೇಷಂಟ್ಸ್ ಆಗಲಿ, ಅವ್ರ ನಾರ್ಮಲ್ ಲೈಫ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಪ್ರದೀಪ್ ಅವರೇ, ಕೊನೆಯದಾಗಿ ಇವತ್ತಿಂದ ನಾನು ಹೆಲ್ದಿಯಾಗಿ ಇರ್ತೀನಿ, ಆ್ಯಕ್ಟಿವ್ ಆದ ಒಂದು ಲೈಫ್ ಸ್ಟೈಲನ್ನು ನಾನು ಫಾಲೋ ಮಾಡಬೇಕು, ಹಾರ್ಟ್ ಹೆಲ್ತನ್ನು ಆರಾಮಾಗಿ ಇಟ್ಕೋಬೇಕು ಅಂತ ಇದ್ದರೆ ಯಾವ ಒಂದು ಆ್ಯಕ್ಷನ್ ವ್ಯೂವರ್ಸ್ ಇವತ್ತಿಂದಲೇ ತೊಗೋಬೇಕು ಡಾಕ್ಟರ್? ನೀವೇನು ಸಜೆಸ್ಟ್ ಮಾಡ್ತೀರಾ ಅವರಿಗೆ? ತುಂಬ ಜನರು ಏನು ಹೇಳ್ತಾರೆ ಅಂದರೆ, ನಾನು ನಿಂತಿರ್ತೀನಿ, ಮನೆ ಕೆಲಸ ಮಾಡ್ತಿರ್ತೀನಿ, ಅದೇ ನನಗೆ ಎಕ್ಸಸೈಸು, ಅದೇ ಟಯರ್ಡ್ ಆಗಿಬಿಡುತ್ತೆ ಅಂತ. ತುಂಬ ಸಲ ಈ ಕೂತು ಮಾಡೋ ಕೆಲಸ ಆಗಲಿ, ಈಗ ಡ್ರೈವರ್ಸ್ ಆಗಲಿ, ಇವರೆಲ್ಲ ಹೇಳೋದಂದರೆ ನಾನು ಫುಲ್ ದಿನ ಕೆಲಸ ಮಾಡ್ತೀನಿ, ನನಗೆ ಅದೇ ಎಕ್ಸಸೈಸ್ ಆಗೋಯ್ತು ಅಂತ. ಸೊ ಅದನ್ನು ಮಿಸ್ಕನ್ಸೆಪ್ಷನ್ ಅದು. ನಾವು ಆ್ಯಕ್ಚುಲಿ ಮೂವ್ ಆಗಬೇಕು, ನಮ್ಮ ಬಾಡಿ ಮಸಲ್ಸ್ನ ಯೂಟಿಲೈಸ್ ಮಾಡಬೇಕು, ಎನರ್ಜಿ ಯೂಟಿಲೈಸ್ ಆಗಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಒಂದು 5 ನಿಮಿಷ 10 ನಿಮಿಷ ಎಕ್ಸಸೈಸ್ ಅನ್ನೋದು ಇಸ್ ಅ ಹ್ಯಾಬಿಟ್. ಈಗ ನಾವು ಯಾರು ಜಿಮ್ ಹೋಗೋರು, ಜಿಮ್ ಸೇರ್ಕೊಳ್ಳೋರು ಎಲ್ರಿಗೂ ಗೊತ್ತು, ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್ ದೆನ್ ಮಿಸ್ ಮಾಡಲ್ಲ. ನಾವು ಬ್ರೇಕ್ ತೊಗೊಂಡ್ವಿ, ಒಂದು ವಾರ 10 ದಿನ ನಾವು ಮಾಡಿಲ್ಲ ಅಂದರೆ ಅದಾದಮೇಲೆ ತಿರ್ಗಾ ಶುರು ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಇಟ್ಸ್ ಅ ಹ್ಯಾಬಿಟ್. ಸೊ ಫಸ್ಟ್ ನಾವು ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಅಂದರೆ ಫಸ್ಟು ಒಂದು 10 ನಿಮಿಷ ನಡೀರಿ, 15 ನಿಮಿಷ ನಡೀರಿ. ಒಬ್ಬರೇ ಮಾಡೋದು ಕಷ್ಟ ಇದ್ದರೆ ಅದು ಗ್ರೂಪ್ ಆ್ಯಕ್ಟಿವಿಟಿಯಾಗಿ ಮಾಡಿ. ಒನ್ಸ್ ದಟ್ ಇಸ್ ಡನ್, ಒನ್ಸ್ ಒಂದು ಹ್ಯಾಬಿಟ್ ಸೆಟ್ ಆಮೇಲೆ ಗ್ರ್ಯಾಜುಲಿ ದ ಡ್ಯೂರೇಷನ್ನು, ಇಂಟೆನ್ಸಿಟಿ ಅವ್ರವ್ರ ಸಮಯಕ್ಕೆ ತಕ್ಕಂತೆ, ಅವ್ರವ್ರ ಕೆಪಾಸಿಟಿ ತಕ್ಕಂತೆ ಮಾಡ್ಕೋಬೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು, ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಮೂಮೆಂಟ್ಸ್ ಅನ್ನೋದು, ಎಕ್ಸಸೈಸ್, ಡೈಲಿ ಆ್ಯಕ್ಟಿವಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.